ಸೊ ಹಾಯ್ ಸ್ನೇಹಿತರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನು ಬರೆದು ಈಗಲೇ ರಿಸಲ್ಟ್ಗೋಸ್ಕರ ಯಾರೆಲ್ಲ ವೇಟ್ ಮಾಡತ್ತಿದ್ರಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ರಿ ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಮುಗಿದು HK ಮತ್ತು ನಾನ್ HK ಎಕ್ಸಾಮ್ ನೋಡ್ರಿ ಆಗಸ್ಟ್ 2ನೇ ತಾರೀಕು ಮುಗಿದು. ಆಗಸ್ಟ್ 7ನೇ ತಾರೀಕು ಕೀ ಆನ್ಸರ್ ಕೂಡ ಬಿಟ್ಟಿದ್ರು. ಅದನ್ನು ಬಿಟ್ಟಾಗ ಯಾವ ರೀತಿಯಾಗಿ ಚೆಕ್ ಮಾಡೋದು ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸಿನು. ಈಗ ಜಸ್ಟ್ ನೋಡ್ರಿ ಇದೀಗ ತಾನೇ ಪ್ರತಿಯೊಂದು ಜಿಲ್ಲೆಗಳದ ಸ್ಕೋರ್ ಲಿಸ್ಟ್ ಬಿಟ್ಟಿರ್ತಾರೆ. ಅವೆಲ್ಲ ನೋಡ್ರಿ ಪ್ರತಿಯೊಂದು PDF ಡೌನ್ಲೋಡ್ ಮಾಡಿ ನಮ್ಮ ಟೆಲಿಗ್ರಾಮ್ದಲ್ಲಿನ ಶೇರ್ ಮಾಡಿರ್ತನು. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಲಿಂಕ್ ಏನೈತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟನು. ಮತ್ತು ನೋಡ್ರಿ ಇನ್ನು 1:5 ಅಂತ ಫಿಸಿಕಲ್ ಲಿಸ್ಟ್ ಬಿಡ್ತಾರೋ. ಈಗ ಲಿಸ್ಟ್ ನೋಡ್ರಿ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಕತಿ ಎಷ್ಟು ನಿಲ್ಬೋದು ಕಟ್ಟಪ್ಪ ಅಂಥೇಳಿ. ಈ ಲಿಸ್ಟ್ ಬೇಸ್ ಮೇಲೆ ನೋಡ್ರಿ 1:5 ಒಂದು ಹುದ್ದೆಗೆ 5 ಜನರಂತ ಏನೈತಿ ಫಿಸಿಕಲ್ ಲಿಸ್ಟನ್ನು ಪಬ್ಲಿಷ್ ಮಾಡ್ತಾರೋ. ಅದನ್ನು ನೋಡ್ರಿ ಇನ್ನು ಭಾಳ ಅಂದ್ರೆ 4 ಅಥವಾ 5 ದಿನದಾಗ ಏನೈತಿ ಲಿಸ್ಟ್ ಬಿಡ್ತಾರೋ. ಲಿಸ್ಟ್ ಬಿಟ್ಟ ತಕ್ಷಣ ಡೈರೆಕ್ಟ್ನ ಟೆಲಿಗ್ರಾಮ್ದಲ್ಲಿನ ಶೇರ್ ಮಾಡ್ತಾನೋ. ಮತ್ತು ಇನ್ನೊಂದು ನೋಡ್ರಿ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ನೋಡ್ರಿ ನೆಕ್ಸ್ಟ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಏನೇ ಅಪ್ಡೇಟ್ ಬರ್ತಂದ್ರೆ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೋ. ಸ್ನೇಹಿತರೆ ಇಲ್ಲಿ ನೋಡ್ಬೋದು ಜಸ್ಟ್ ಇದೀಗ ತಾನೇ ಐತಿ ಸ್ಕೋರ್ ಲಿಸ್ಟ್ ಬಿಟ್ಟಿರ್ತಾರೆ. ಇವೆಲ್ಲ ನೋಡ್ರಿ ಪ್ರತಿಯೊಂದು ಡಿಸ್ಟಿಕ್ ಏನೈತಿ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ದಲ್ಲಿನ ಶೇರ್ ಮಾಡಿರ್ತನು. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಲಿಂಕ್ ಏನೈತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟನು. ಇಲ್ಲಿ ನೋಡ್ಬೋದು ಗೌರ್ಮೆಂಟ್ ಆಫ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE. ಇಲ್ಲಿ ನೋಡ್ರಿ ಪ್ರೊವಿಷನಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಸ್ಕೋರ್ ಲಿಸ್ಟ್ 2026-27 ಫಾರ್ RPC ಪೋಸ್ಟ್. ಇಲ್ಲಿ ನೋಡ್ರಿ ಯಾವ ಯೂನಿಟ್ ಅಂದ್ರೆ ಬಳ್ಳಾರಿ ಡಿಸ್ಟಿಕ್ ಇದೆ. ಇಲ್ಲಿ ಪೋಸ್ಟ್ ಅಪ್ಲೈಡ್ ಇಲ್ಲಿ ನೋಡ್ಬೋದು ಮೇಲ ಫಿಮೇಲ ಕೊಟ್ಟಿರ್ತಾರೆ. ಇದರೊಳಗೆ ನಿಮ್ದು ಅಪ್ಲಿಕೇಶನ್ ನಂಬರ್ ಇದ್ದಿರ್ತೈತಿ. ಇಲ್ಲೇ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಾಂದ್ರೆ ಸರ್ ನಮ್ಗೆ ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲರಿ ಅನ್ನುವಂಥ ವಿದ್ಯಾರ್ಥಿಗಳು ಇಲ್ಲಿ ನಿಮ್ಮ ನೇಮ್ ಇದ್ದಿರ್ತೈತಿ, ನಿಮ್ಮ ಹೆಸರು ನೋಡ್ಕೋಬೋದು. ಮತ್ತು ಜೆಂಡರ ಮತ್ತು ರಿಜಿಸ್ಟರ್ ನಂಬರ ನೀವು ಎಷ್ಟು ಮಾರ್ಕ್ಸ್ಗಳನ್ನ ತೆಗೆದುಕೊಂಡಿರಿ ಪ್ರತಿಯೊಂದು ಏನೈತಿ ಈ ಲಿಸ್ಟ್ ಒಳಗೆ ಐತಿ. ಇವಾಗಂದ್ರೆ ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಮುಗಿದು HK ನಾನ್ HK ಎಕ್ಸಾಮ್ ಮುಗಿದು ಆಗಸ್ಟ್ 7ನೇ ತಾರೀಕು ಕೀ ಆನ್ಸರ್ ಬಿಟ್ಟಾಗ ಕೆಲವೊಂದಿಷ್ಟು ಪ್ರತಿಯೊಂದು ವಿದ್ಯಾರ್ಥಿಗಳು ಚೆಕ್ ಮಾಡ್ಕೊಂಡಿರಿ ಆಲ್ಮೋಸ್ಟ್. ಇಲ್ಲಿ ನೋಡ್ಬೋದು ಇಲ್ಲಿ ಪ್ರತಿಯೊಂದು ಏನೈತಿ ಮಾರ್ಕ್ಸ್ಗಳದಾವೆ. ನೀವು ಎಷ್ಟು ಮಾರ್ಕ್ಸ್ಗಳನ್ನ ತೆಗೆದುಕೊಂಡಿರಿ ಅಂತ ನೋಡ್ಕೋಬೋದು. ಮತ್ತು ನೋಡಿರಿ ಭಾಳ ಆದ್ರೆ 4 ಅಥವಾ 5 ದಿನದಾಗ ಏನೈತಿ 1:5 ಅಂತೆ ಫಿಸಿಕಲ್ ಲಿಸ್ಟ್ ಬಿಡ್ತಾರೆ ಪ್ರತಿಯೊಂದು ಜಿಲ್ಲೆಗಳದ. ಆದಷ್ಟು ಪ್ರತಿಯೊಂದು ವಿದ್ಯಾರ್ಥಿಗಳು ಫಿಸಿಕಲ್ ಏನೈತಿ ಸ್ಟಾರ್ಟ್ ಮಾಡಿರಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ನೋಡಿರಿ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ಬೋದು. ಅಥವಾ ಪರ್ಸನಲಾಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನೋಡಿರಿ ನೆಕ್ಸ್ಟ್ 1:5 ಅಂತ ಫಿಸಿಕಲ್ ಲಿಸ್ಟ್ ಬಿಟ್ಟರೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ನೆಕ್ಸ್ಟ್ ನೋಡಿರಿ ಮೆಡಿಕಲ್ ಲಿಸ್ಟ್ ಬಿಟ್ಟರೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ನೆಕ್ಸ್ಟ್ ನೋಡಿರಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡ್ತಾರೋ. ನೆಕ್ಸ್ಟ್ ನೋಡ್ರಿ ಫೈನಲ್ ರಿಸಲ್ಟ್. ಈ ರೀತಿಯಾಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಏನೈತಿ ಬಿಡ್ತಿರ್ತಾರೆ. ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತಾನು. ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತಾನು, ಕಮೆಂಟ್ಸ್ ಕೂಡ ಮಾಡ್ಬೋದು. ಮತ್ತು ನೋಡಿರಿ ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಲಿಂಕ್ ಕೊಟ್ಟಿರ್ತಾನು. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಈಗ ನೋಡಿರಿ ಪ್ರತಿಯೊಂದು ಡಿಸ್ಟ್ರಿಕ್ದ ಲಿಸ್ಟ್ ಏನೈತಿ ಡೈರೆಕ್ಟ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿರ್ತಾನು. ನೆಕ್ಸ್ಟ್ ನೋಡಿರಿ 1:5 ಅಂತ ಫಿಸಿಕಲ್ ಲಿಸ್ಟ್ ಬಿಟ್ಟರು ಕೂಡ ಡೈರೆಕ್ಟಲ್ಲಿ ಶೇರ್ ಮಾಡ್ತಾನು. ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ನೋಡಿರಿ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತಾನು, ಕಮೆಂಟ್ಸ್ ಕೂಡ ಮಾಡ್ಬೋದು. ಇನ್ನೊಂದು ನೋಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ನೋಡಿರಿ ನೆಕ್ಸ್ಟ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬರ್ತಂದ್ರೆ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.